ನಮಸ್ಕಾರ. ನನ್ನ ಹೆಸರು ರಮಾದೇವಿ, ಊರು ಮಧುಗಿರಿ. ನಾನು ಶಿವಂ ಗುರುಕುಲದಲ್ಲಿ 3 ವರ್ಷದಿಂದ ನಾಡಿ ಜ್ಯೋತಿಷ್ಯವನ್ನು ಕಲಿತಾ ಇದ್ದೇನೆ. ನವರಾತ್ರಿಯಲ್ಲಿ ಕನ್ಯಾ ಪೂಜೆ ಮಾಡುವುದು ಹೇಗೆ, ಕನ್ಯಾ ಪೂಜೆ ಮಹತ್ವ ಏನು, ಇದರ ಬಗ್ಗೆ ತಿಳಿಸಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ನವರಾತ್ರಿ ಹಬ್ಬದ 8ನೇ ದಿನ ಅಂದರೆ ದುರ್ಗಾಷ್ಟಮಿಯ ದಿನ ಕನ್ಯಾ ಪೂಜೆ ಮಾಡುತ್ತಾರೆ. ಕೆಲವರು ನವಮಿ ಎಂದು ಮಾಡುತ್ತಾರೆ, ಇನ್ನು ಕೆಲವರು 9 ದಿನವೂ ಮಾಡುತ್ತಾರೆ. ಈ 9 ದಿನ ಮಾಡೋದ್ರಿಂದ ಯಾವ ರೀತಿ ಅಂದರೆ 9 ದಿನ ದೇವಿ 9 ರೂಪಗಳಲ್ಲಿ ಪೂಜೆ ಮಾಡುತ್ತಾರೆ. ಅವು ಯಾವ್ಯಾವಪ್ಪ ಅಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರ ಈ ರೂಪಗಳಲ್ಲಿ ನಾವು ದೇವಿಯನ್ನು ಪೂಜೆ ಮಾಡುತ್ತೇವೆ. ಈ ದಿನ ನಾವು ಇನ್ನೂ ಪ್ರಾಯಕ್ಕೆ ಬರದ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದು ಕನ್ಯಾ ಮುತ್ತೈದರಾಗಿ ನಾವು ಪೂಜೆ ಮಾಡ್ತೇವೆ. ಅದು ಯಾವ ರೀತಿ ಅಂದರೆ 5 ರಿಂದ 9ನೇ ವರ್ಷದ ವಯಸ್ಸಿನ ಹುಡುಗಿಯರನ್ನು ಹೆಚ್ಚಾಗಿ ಈ ದಿನ ಪೂಜೆ ಮಾಡಲಾಗುತ್ತೆ. ಮತ್ತು ನವರಾತ್ರಿ ಕನ್ಯಾ ಪೂಜೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ನಾವು ಎಷ್ಟು ಕನ್ಯೆಯನ್ನು ಪೂಜಿಸಿದ್ರೆ ಏನು ಫಲ ಸಿಗುತ್ತೆ ನೋಡೋದಾದರೆ, ಒಬ್ಬ ಹುಡುಗಿಯನ್ನು ನಾವು ಕರೆದುಕೊಂಡು ಬಂದು ಪೂಜೆ ಮಾಡೋದ್ರಿಂದ ನಮಗೆ ಐಶ್ವರ್ಯ ಸಿಗುತ್ತೆ. ಮತ್ತು 2 ಹುಡುಗಿಯರನ್ನು ಅಂದರೆ 2 ಕನ್ಯಾ ಮುತ್ತೈದೆಯರನ್ನು ನಾವು ಮನೆಗೆ ಕರೆದುಕೊಂಡು ಬಂದು ಪೂಜೆ ಮಾಡೋದ್ರಿಂದ ಭೋಗ ಮತ್ತು ಮೋಕ್ಷ ಈ 2 ಸಿಗುತ್ತೆ. ಮತ್ತು 3 ಹೆಣ್ಣುಮಕ್ಕಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಪೂಜೆ ಮಾಡೋದ್ರಿಂದ ಧರ್ಮ, ಕಾಮ, ಅರ್ಥ ಈ 3 ಸಿಗುತ್ತೆ. ಮತ್ತು 4 ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಬಂದು ನಾವು ಪೂಜೆ ಮಾಡೋದರಿಂದ ನಮಗೆ ಅಧಿಕಾರ ಸಿಗುತ್ತೆ. ಮತ್ತು 5 ಹುಡುಗಿಯರನ್ನು ನಾವು ಪೂಜೆ ಮಾಡೋದರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತೆ. ಮತ್ತು 6 ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಪೂಜೆ ಮಾಡೋದರಿಂದ ನಮಗೆ 6 ರೀತಿಯ ಸಿದ್ಧಿಗಳು ದೊರೆಯುತ್ತೆ. ಮತ್ತು 7 ಜನ ಹೆಣ್ಮಕ್ಳನ್ನ ಪೂಜೆ ಮಾಡೋದರಿಂದ ನಮಗೆ ರಾಜ್ಯ ಪ್ರಾಪ್ತಿ ಆಗುತ್ತೆ. ಮತ್ತು 8 ಜನ ಹೆಣ್ಣು ಮಕ್ಕಳನ್ನ ನಾವು ಪೂಜೆ ಮಾಡೋದ್ರಿಂದ ಸಂಪತ್ತು, ನಮ್ಮನೆಯ ಸಂಪತ್ತು ಸುಧಾರಣೆ ಆಗುತ್ತೆ. ಮತ್ತು 9 ಜನ ಹೆಣ್ಣು ಮಕ್ಕಳನ್ನ ನಾವು ಪೂಜೆ ಮಾಡೋದ್ರಿಂದ ಮಾಲೀಕರ ಆಗುವ ಭಾಗ್ಯ ನಮಗೆ ಸಿಗುತ್ತೆ. ಮತ್ತು ಈ ಕನ್ಯಾ ಪೂಜೆಯಲ್ಲಿ 3 ವರ್ಷದ ಬಾಲಕಿಗೆ ಪೂಜೆ ಮಾಡೋದ್ರಿಂದ ನಮಗೆ ಏನು ಫಲ ಸಿಗುತ್ತೆ ಅಂದರೆ, ಆ ದಿನ 3 ವರ್ಷದ ಬಾಲಕಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಪೂಜೆ ಮಾಡೋದ್ರಿಂದ ಈ ತ್ರಿದೇವಿಯಾದ ಲಕ್ಷ್ಮೀ, ಸರಸ್ವತಿ ಮತ್ತು ದುರ್ಗೆ ಇವರು 3 ಜನಕ್ಕೆ ನಾವು ಪೂಜೆ ಎಷ್ಟು ಮಾಡ್ತೀವೋ ಆ ಫಲ ನಮಗೆ ಆ ದಿನ ಸಿಗುತ್ತೆ. ಮತ್ತು ಇದರಿಂದ ಮುಕ್ಕೋಟಿ ದೇವತೆಗಳು ಸಂತುಷ್ಟರಾಗಿ ನಮಗೆ ಆಶೀರ್ವಾದ ನೀಡುತ್ತಾರೆ. ಮತ್ತು ಈ 4 ವರ್ಷದ ಬಾಲಕಿ ಪೂಜೆ ಮಾಡೋದ್ರಿಂದ ನಮಗೇನಪ್ಪ ಫಲ ಅಂದರೆ, ಈ 4 ವರ್ಷದ ಬಾಲಕಿಯನ್ನು ನಾವು ಕರೆದುಕೊಂಡು ಬಂದು ಪೂಜೆ ಮಾಡಿ ಅವ್ರಿಗೆ ಅನ್ನದಾನ ಮಾಡೋದ್ರಿಂದ ನಮಗೆ ಶ್ರೇಯಸ್ಸು ಸಿಗುತ್ತೆ. ಮತ್ತು ಆ ದೇವಿಯು ಸಂತೋಷ ಮತ್ತು ಸಮೃದ್ಧಿ ಎರಡನ್ನೂ ನಮಗೆ ಕೊಡ್ತಾಳೆ. ಮತ್ತು ಈ ವಯಸ್ಸಿನ ಹುಡುಗಿಯರನ್ನು ಕಲ್ಯಾಣಿ ದೇವಿಯೆಂದು ನಾವು ಪರಿಗಣಿಸಬೇಕಾಗುತ್ತೆ. ಮತ್ತು 5 ರಿಂದ 6ನೇ ವರ್ಷದ ಬಾಲಕಿಯ ಪೂಜೆ ಮಾಡೋದ್ರಿಂದ ಏನು ಫಲ ಅಂದರೆ, 5ನೇ ವರ್ಷದ ಬಾಲಕಿಯನ್ನು ನಾವು ಪೂಜೆ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಮಂಗಳಕರ. ಮತ್ತು 5 ವರ್ಷದ ಬಾಲಕಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಆರೋಗ್ಯ ಮತ್ತು ಸಂತೋಷ ಈ 2 ಸಿಗುತ್ತೆ. ಮತ್ತು ಅವಳು ಪಾರ್ವತಿ ಸಹೋದರಿ ದೇವಿಯಾದ ರೋಹಿಣಿ ರೂಪದಲ್ಲಿ ಇರುತ್ತಾಳೆ. ಮತ್ತೊಂದು ಕಡೆ 6 ವರ್ಷದ ಬಾಲಕಿಯನ್ನು ನಾವು ಪೂಜೆ ಮಾಡೋದರಿಂದ ನಮಗೆ ಜ್ಞಾನ ಮತ್ತು ಕಲಿಕೆ 2 ಹೆಚ್ಚಾಗುತ್ತೆ. 6 ವರ್ಷದ ಬಾಲಕಿಯನ್ನು ನಾವು ಕಾಲಿಕಾ ರೂಪದಲ್ಲಿ ಪೂಜೆ ಮಾಡಬೇಕಾಗುತ್ತೆ. 7 ಮತ್ತು 8ನೇ ವರ್ಷದ ಬಾಲಕಿ ಪೂಜೆ ಮಾಡೋದ್ರಿಂದ ಏನು ಫಲಪ್ಪ ಅಂದರೆ, ಕನ್ಯಾ ಪೂಜೆಯಲ್ಲಿ 7 ವರ್ಷದ ಬಾಲಕಿಗೆ ನಾವು ಅನ್ನದಾನ ಮಾಡಿದರೆ ಚಂಡಿಕಾ ದೇವಿಯನ್ನು ಮೆಚ್ಚಿಸುವಂಥವರಾಗುತ್ತೇವೆ. ಮತ್ತು ಈ ವಯಸ್ಸಿನ ಹುಡುಗಿಯರನ್ನು ಪೂಜೆ ಮಾಡೋದ್ರಿಂದ ನಮಗೆ ಸಂಪತ್ತು ವೃದ್ಧಿಯಾಗುತ್ತೆ. ಮತ್ತು 8ನೇ ವರ್ಷದ ಬಾಲಕಿಯನ್ನು ನಾವು ಶಾಂಭವಿ ರೂಪದಲ್ಲಿ ಪೂಜೆ ಮಾಡುತ್ತೇವೆ. ಅವಳನ್ನು ಪೂಜೆ ಮಾಡೋದ್ರಿಂದ ನಮಗೆ ಕೀರ್ತಿ ಪ್ರತಿಷ್ಠೆಗಳು 2 ಸಿಗುತ್ತೆ. ಮತ್ತು 9ನೇ ವರ್ಷದ ಬಾಲಕಿ ಪೂಜೆಯನ್ನು ಮಾಡೋದ್ರಿಂದ ನಮ್ಗೆ ಏನು ಫಲಪ್ಪ ಅಂದರೆ, 9ನೇ ವರ್ಷದ ಬಾಲಕಿಯನ್ನು ಕನ್ಯಾ ಪೂಜೆಯಲ್ಲಿ ಪೂಜಿಸಿದರೆ ದುರ್ಗೆಯನ್ನು ಪೂಜೆ ಮಾಡಿದ ಫಲ ನಮಗೆ ಸಿಗುತ್ತೆ. ಈ ವಯಸ್ಸಿನ ಹುಡುಗಿಯರನ್ನು ದುರ್ಗೆಯ ರೂಪದಲ್ಲಿ ನಾವು ನೋಡಬೇಕಾಗುತ್ತೆ. ನವರಾತ್ರಿಯಲ್ಲಿ 9 ದಿನಗಳಲ್ಲಿ 9 ಹೆಣ್ಣುಮಕ್ಕಳಿಗೆ ಕನ್ಯಾ ಪೂಜೆ ಮಾಡೋದರಿಂದ ಅಷ್ಟಮಿ ಅಥವಾ ನವಮಿಯ ತಿಥಿಯಂದು ಆಹಾರವನ್ನು ನೀಡಿದರೆ ನಮಗೆ ಹೆಚ್ಚು ಫಲ ಸಿಗುತ್ತೆ. ಈ ಒಬ್ಬರಾಗಲಿ 5 ಜನ ಆಗಲಿ 7 ಜನ ಆಗಲಿ 9 ಜನ ಆಗಲಿ ನಾವು ಪೂಜೆ ಮಾಡೋದಾದರೆ ಅವ್ರ ಜೊತೆಗೆ ಒಬ್ಬ ಹುಡುಗನಿಗೂ ಕೂಡ ನಾವು ಆಹಾರ ನೀಡಬೇಕು. ಇದರಿಂದ ನಮಗೆ ಕನ್ಯಾ ಪೂಜೆಯ ಲಾಭಗಳು ಮತ್ತು ಪುಣ್ಯಗಳು ದೊರೆಯುತ್ತವೆ. ಧನ್ಯವಾದ. ಈ ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ.